ಶಾಂತಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವೇಕ್ ನಗರ ಬಸ್ ಸ್ಟ್ಯಾಂಡ್ ಮತ್ತು ಆಕ್ಸಿನ್ ಟೌನ್ ಅಂಬೇಡ್ಕರ್ ಪ್ರತಿಮೆ ಬಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ವೈಸ್ ಪ್ರೆಸಿಡೆಂಟ್ ಮುಕ್ರಂ ರವರ ನೇತೃತ್ವದಲ್ಲಿ ಆರ್ಪಿಐ ಪಾರ್ಟಿ ಪದಾಧಿಕಾರಿಗಳು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಮಂಜುನಾಥ್, ಭರತ್ ಭೂಷಣ್ ಸೇರಿದಂತೆ 26 ಮಂದಿ ಭಯೋತ್ಪಾದಕರ ದಾಳಿಯಿಂದ ಸಾವನ್ನಪ್ಪಿದ ಕಹಿ ಘಟನೆ ಪರಿಸಿ ಕ್ಯಾಂಡಲ್ ಹಚ್ಚಿ ಮೌನಾಚರಣೆ ಮಾಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಇಂಥ ಘಟನೆಗಳು ಮರುಕಳಿಸದಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಪ್ರಧಾನಮಂತ್ರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದರು. ಮೌನಾಚರಣೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾನು ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇದು RPI. ಇದು ನಡೆದಿರೋದು ವಿಷಯ ತುಂಬ ಅನ್ಯಾಯ. ಪಾಪ ಅವ್ರಿಗೆ ಏನು ಗೊತ್ತಿಲ್ಲ, ಏನು ಆಗ್ತಾಯಿದೆ ಅಂತ ಗೊತ್ತಿಲ್ಲ. ನಮ್ಮ ಇಂಡಿಯನ್ ಗೌರ್ಮೆಂಟಿಗೂ ನಾವು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ. ಯಾಕಂದರೆ ನಾನು ಕಾಶ್ಮೀರ್ಗೆ ಹೋಗಿದ್ದೀನಿ. ಈಚ್ ಆ್ಯಂಡ್ ಎವ್ರಿ 1 ಕಿಲೋಮೀಟರ್ 2 ಕಿಲೋಮೀಟರ್ಸಲ್ಲಿ ಚೆಕ್ ಪೋಸ್ಟ್ ಇದೆ. ಹೆಂಗೆ ಇವರು ರಕ್ಷಣೆ ಕೊಟ್ಟಿಲ್ಲ ನಮ್ಮ ಇವ್ರಿಗೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ನಾನು ಹೇಳ್ತಾಯಿದ್ದೀನಿ, ನಿಮ್ಮ ಚಾನೆಲ್ ಪರವಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ನಾವು ಕೇಳ್ಕೊಳ್ತೀವಿ, ದಯವಿಟ್ಟು ಇದು ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ. ಯಾಕಂತಂದರೆ ಎವ್ರಿ ಟೈಮ್ ಪಾಲಿಟಿಕ್ಸು ಬಂದ್ಬಿಟ್ಟು ಇದು ಎಲೆಕ್ಷನ್ ನಡೆಯುವಾಗನೇ ಈ ಪ್ರಾಬ್ಲಮ್ ನಡೀತದೆ. ಲಾಸ್ಟ್ ಟೈಮ್ನಲ್ಲೂ ಈ ಥರನೇ ಆಗ್ಬಿಟ್ಟು ನಮ್ಮ ಜವಾನ್ಗಳು ತೀರೋದ್ರು. 40 ಮೆಂಬರ್ಸ್ ಡೈಡು. ಸೊ ಇವಾಗ ನೋಡಿದ್ರೆ 26 ಇನ್ನೋಸೆಂಟ್ ಪೀಪಲ್ ತೀರೋದ್ರು. ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ತೀನಿ, ಈ ಥರ ಟೆರರಿಸ್ಟ್ ಅಟ್ಯಾಕ್ಗಳು ಸ್ಟಾಪ್ ಮಾಡಿ ಅಂತ ಹೇಳಿ ನಮಗೆ ಜನಗಳ ರಕ್ಷಣೆ ಕೊಡಿ ಅಂತ ಬೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಅಂದ್ಬಿಟ್ಟು ಇವಾಗ 26 ಮೆಂಬರ್ಸ್ ಅವರು ತೀರೋಗಿದ್ದಾರಲ್ಲ, ಅದಕ್ಕೆ ಒಂದು ಕಂಡೋಲೆನ್ಸ್ ಇದು ಮಾಡಿದ್ದೀವಿ ಸರ್, ಪ್ರೇಯರ್ ಮಾಡಿದ್ದೀವಿ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದಾರೆ ಇಲ್ಲಿ, ಅವ್ರೂ ಪ್ರೇ ಮಾಡ್ತಾಯಿದ್ದಾರೆ. ಅವ್ರಿಗೆ ಬಂದ್ಬಿಟ್ಟು ಅವ್ರ ಮನೆಯವ್ರಿಗೆ, ಅವ್ರ ವೈಫ್ಗೆ, ಅವ್ರ ಚಿಲ್ಡ್ರನ್ಸ್ಗೆ ಎಲ್ಲರಿಗೂ ಮನಸ್ಸು ಶಾಂತಿ ಆಗಲಿ ಅಂದ್ಬಿಟ್ಟು. ಜೈ ಭೀಮ್ ಸರ್. ಸರ್ ಏನಿಲ್ಲ, ಇವಾಗ ಘಟನೆ ನಡೆದೋಯ್ತು, ಇವಾಗ ನಾವು ರಿವೈಂಡ್ ಮಾಡೋಕ್ಕಾಗಲ್ಲ. ಇವಾಗ ನೆಕ್ಸ್ಟು ಈ ಥರ ಘಟನೆಗಳು ನಡಿಬಾರ್ದು ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ಟು ಏನೋ ಒಂದು ಸ್ಟೆಪ್ ತೊಗೊಂಡ್ಬಿಟ್ಟು ನಮಗೆ ಪುವರ್ ಪೀಪಲ್, ನಾವು ಇನ್ನೋಸೆಂಟ್ ಪೀಪಲ್ಗೆ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಸರ್ ಇದು ನಾವು ಬಂದ್ಬಿಟ್ಟು ವಿವೇಕ್ ನಗರ ಬಸ್ ಸ್ಟ್ಯಾಂಡ್ ಹತ್ರ ಮಾತಾಡ್ತಾಯಿದ್ದೀವಿ ಸರ್. ಈ ವಿಷಯ ನಮ್ಗೆ ಮಾತ್ರ ಇಲ್ಲ, ನಮ್ಮ ಇಂಡಿಯಾ ದೇಶಕ್ಕೆ ಭಾಳ ಅವಮಾನ. ಈ ಥರ ಒಂದು ಅಸಂಭಾವಿತ ನಡೆದಿರೋದು ವರ್ಲ್ಡ್ನಲ್ಲಿ ಇರೋದು ಎಲ್ರಿಗೂ ಭಾಳ ಮನಸ್ಸು ನೋವಿದೆಯಾ. ಈ ಥರ ಅಸಂಭಾವಿತ ಯಾವುದು ನಡ್ಕೊಡೋದು ಇದ್ರ ಮೇಲೆ ಈ ಇಂಡಿಯಾ ದೇಶದಲ್ಲಿ ಇರೋರು ಎಲ್ಲರೂ ಈ ಸಂಭವಕ್ಕೆ ನಾಚಿಕೆ ಬಿಡಬೇಕಾಗಿದೆ. ನಮ್ಮ 26 ಜನ ತೀರೋಗಿರೋದ್ರಿಂದ ಇದ್ರ ಮೇಲೆ ಈ ಥರ ಒಂದು ವಿಷಯ ನಡ್ಕೊಡ್ದು. ಇದಕ್ಕೆ ನಮ್ಮ ಇಂಡಿಯಾ ದೇಶ ಪ್ರೈಮ್ ಮಿನಿಸ್ಟ್ರುಗಳು ಮಿಲ್ಟ್ರಿ ಎಲ್ಲ ಸೇರಿ ನಮಗೆ ರಕ್ಷಣೆ ಕೊಡಬೇಕು, ಕಾಶ್ಮೀರ ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಬೆಹಲ್ಗಾಮ್ ವಿಷಯ ನಡೆದಿರೋದು ಬೇರೆ ಎಲ್ಲಿನೂ ನಡ್ಕೊಡ್ದು. ಅದಕ್ಕೆ ಇಲ್ಲಿರೋರು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಈ ತೀರೋಗಿರೋರಿಗೆ ಎಲ್ರಿಗೆ ಅವ್ರ ಫ್ಯಾಮ್ಲಿಗೆ ಮನಸ್ಸು ಶಾಂತಿ ಕೊಡುವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಂತ ನಾವು ಎಲ್ಲರೂ ಕೇಳ್ಕೊಳ್ತೀನಿ. ಇಂಡಿಯಾ ದೇಶ ಮಕ್ಕಳಿಗೂ ನಾವು ಕೇಳ್ಕೊಳ್ತೀನಿ. ಇದು ಭಾಳ ಯಾರು ಹೇಳ್ಬೇಕು, ನಮಗೆ ಬೇಜಾರಾಗ್ತದೆ.